ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ದೇವರ ಮಹಿಮೆ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ದೇವದೂತರ ಕಾವಲು, ಆರೋಗ್ಯ, ಸಂತೋಷ, ನಂಬಿಕೆ, ನಿರೀಕ್ಷೆ, ಪ್ರೀತಿಯ ದೇವರ ವಾಕ್ಯ ಆಲಿಸೋಣ ಪ್ರೇರೆ. ನಾವು ಧ್ಯಾನಿಸಿರುವ ವಾಕ್ಯ ಭಾಗ ಅಂಶ ಪ್ರೇರೆ. ಉದಯದಲ್ಲಿ ನನ್ನ ಸ್ವರ ನಿನಗೆ ಕೇಳಿ ಬರುವುದು ಎಂದು ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ. ಕೀರ್ತನ ಗ್ರಂಥ 5ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಯೆಹೋವನೇ, ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಹೌದು ಪ್ರಿಯ, ಅಂಶವು ನನ್ನ ಸ್ವರವು ಉದಯದಲ್ಲಿ ನಿನಗೆ ಕೇಳಿಸುವುದು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವಕುಮಾರನ ಮರಣದ ಮುಳ್ಳನ್ನು ಮುರಿದು ಯೇಸು ಕ್ರಿಸ್ತನ ಎಬ್ಬಿಸಿದ ಮಹಿಮ ಶರೀರಕ್ಕೆ ಪರಲೋಕ ತಂದೆಯ ಬಳಿ ಸೇರಿಸಿ, ತಂದೆಯಲ್ಲಿ ಆದಿಯಲ್ಲಿದ್ದಂತೆ ಮಹಿಮೆಯಲ್ಲಿ ಒಂದುಗೂಡಿಸಿದ ಪರಿಶುದ್ಧಾತ್ಮನ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳೋ ಕೃಪೆಯನ್ನು ಬೇಡಿಕೊಳ್ಳೋ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗ, ದೇವರ ಮಾತುಗಳು ನಮ್ಮ ಅನುದಿನ ಜೀವಿತಕ್ಕೆ ಆಹಾರವಾಗುವಂತೆ, ಉದಯದಲ್ಲೇ ಎದ್ದು ದೇವರಿಗೆ ಮೊರೆ ಇಡುವಂತೆ, ನಮ್ಮ ಸ್ವರವು ದೇವರಿಗೆ ಕೇಳುವಂತೆ, ದೇವಚಿತ್ತಾನುಸಾರವಾದ ಉತ್ತರ, ಸಂತೋಷದ ಉತ್ತರ, ದೇವರನ್ನು ಮಹಿಮೆಪಡಿಸುವ ಉತ್ತರ ನಮಗೆ ದೊರಕುವಂತಾಗಲಿ ಪ್ರೇರೆ. ನಾನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್, ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ದೇವರೇ, ನಿಮ್ಮೆಲ್ಲ ಭಯಭಕ್ತಿಯುಳ್ಳವರ ಮೇಲೆ ನೀತಿ ಸೂರ್ಯನೆಂಬ ರಕ್ಷಕನು ಸ್ವಸ್ಥತೆಯನ್ನು ಬೀರುವ ಕಿರಣಗಳುಳ್ಳವನಾಗಿ ಮೂಡುವನೆಂದಿದ್ದೀರಿ. ಆ ನೀತಿ ಸೂರ್ಯನ ಯೇಸು ಕ್ರಿಸ್ತನಾಗಿದ್ದಾನೆ ತಂದೆ, ನೀವೇ ಆಗಿದ್ದೀರಿ. ಆ ಸ್ವಸ್ಥತೆ ನಿಮ್ಮ ಪರಿಶುದ್ಧ ಆತ್ಮನೇ ಮತ್ತು ಯೇಸು ರಕ್ತವೇ ದೇವರ ವಾಕ್ಯವಾಗಿದೆ. ಅದಕ್ಕಾಗಿ ಸ್ತೋತ್ರ ತಂದೆ. ಪವಿತ್ರ ಜಲಕ್ಕಾಗಿ ಸ್ತೋತ್ರ ಪ್ರಭುವೇ. ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದೇನು ಅಂಶ ಭಾಗವನ್ನು ಧ್ಯಾನಿಸುವಾಗ ಧ್ಯಾನಿಸಲಿರುವ, ಆಲಿಸಲಿರುವ ನಿಮ್ಮ ಜೀವಂತ ರಕ್ಷಣೆ ನೀಡುವ, ಬೆಳಕು ನೀಡುವ, ನೂತನ ಸೃಷ್ಟಿಯನ್ನಾಗಿ ಮಾಡುವ ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುವಂತೆ, ನಿಮಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಾವೆಲ್ಲರೂ ದೇವರ ನಿಮ್ಮ ಪವಿತ್ರ ಮಾರ್ಗವಾದ, ಸತ್ಯವಾದ, ಜೀವದ ಯೇಸುವಿನಲ್ಲಿ ನೆಲೆಗೊಳ್ಳುವಂತೆ, ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪಾಗುವಂತೆ ಅನೇಕ ಆತ್ಮಗಳನ್ನು ರಕ್ಷಿಸಿ, ದೈವಜ್ಞಾನದಲ್ಲಿಯೂ, ಪ್ರೀತಿಯಲ್ಲಿಯೂ, ವಿಶ್ವಾಸದಲ್ಲಿಯೂ, ನಿರೀಕ್ಷೆಯಲ್ಲಿಯೂ, ಭಯಭಕ್ತಿಯಲ್ಲಿ ನಡೆಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ಸೈತಾನನನ್ನು ಅವನ ದೂತರನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಹೃದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ನಾವು ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ನನ್ನ ದೇವರು ನೀನೇ. ಹೌದು ಪ್ರೇರೆ, ನಮ್ಮೆಲ್ಲರ ದೇವರು ಯೇಸು ಕ್ರಿಸ್ತನೇ ರಕ್ಷಕನಾಗಿದ್ದಾನೆ ಪ್ರೇರೆ. ನಾನೊಂದು ಏಕೀಭವಿಸಿ ಹಾಡಿರಿ. ದೇವಾ ನನ್ನ ದೇವರು ನೀನೇ, ಉದಯದಲ್ಲಿ ನಿನ್ನ ಹುಡುಕುವೆನು. ದೇವಾ ನಮ್ಮ ದೇವನು ನೀನೇ, ಮುಂಜಾನೆಯಲ್ಲಿ ನಿನ್ನ ಹುಡುಕುವೆನು. ನಿನ್ನ ಬಲವನ್ನು, ಪ್ರಭಾವವನ್ನು ನೋಡಲು ನಾನೆಷ್ಟು ಆಶೆಯಿಂದ ಇರುವೆನು. ದೇವಾ ನಮ್ಮ ದೇವರು ನೀನೇ, ಉದಯದಲ್ಲಿ ನಿನ್ನ ಹುಡುಕುವೆನು. ನೀರು ಇಲ್ಲದ ದೇಶದಲ್ಲಿ ದಾಹಗೊಂಡಿದೆ ನನ್ನ ಪ್ರಾಣ. ನೀರು ಇಲ್ಲದ ದೇಶದಲ್ಲಿ ದಾಹಗೊಂಡಿತು ನನ್ನ ಪ್ರಾಣ. ನಿನ್ನ ಮೇಲೆ ಆಶೆಯಿಂದ ಸೋತು ಹೋಯಿತು ನಮ್ಮ ಶರೀರ.
ಶರೀರ ನಿನ್ನ ಮೇಲೆ ಆಶೆಯಿಂದ. ಸೋತು ಹೋಯಿತು ನನ್ನ ಶರೀರ ದೇವಾ, ನನ್ನ ದೇವರು ನೀನೇ. ಉದಯದಲ್ಲಿ ನಿನ್ನ ಸ್ತುತಿಸುವೆನು, ಉತ್ಸಾಹಿಸುವಂಥ ತುಟಿಗಳೊಂದಿಗೆ ನನ್ನ ಬಾಯಿ ಮಾಡಿತು ಗಾನ. ಯೇಸುವೆ, ಉತ್ಸಾಹಿಸುವ ತುಟಿಗಳಿಂದ ನನ್ನ ಬಾಯಿ ಮಾಡಿತು ಗಾನ. ನಿನ್ನ ರೆಕ್ಕೆ ಚಾಟಿನಲ್ಲಿ ಶರಣು ಕೋರಿತು ನನ್ನ ಶರೀರ, ನಿನ್ನ ರೆಕ್ಕೆ ನೆರಳಲ್ಲಿ ಶರಣು ಕೋರಿತು ನಮ್ಮ ಪ್ರಾಣ. ದೇವಾ, ನಮ್ಮ ದೇವನು ನೀನೇ. ಉದಯದಲ್ಲಿ ನಿನ್ನ ಹುಡುಕುವೆನು. ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ದೇವರು ನಮ್ಮ ದೇವರಾಗಿದ್ದಾನೆ. ಆತನಂತ ದೇವರು ಹಿಂದೆ ಇಲ್ಲ, ಮುಂದೆ ಇರುವುದಿಲ್ಲ ಪ್ರೇರೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಸನಾತನ ದೇವರು, ಆದಿಯು ಅಂತ್ಯವಾದಾತನು, ಪ್ರಾರಂಭ ಸಮಾಪ್ತಿಯಾದಾತನು, ಮೊದಲನೇ ಆತನು, ಕಡೆಯ ಆತನು. ತಾಯಿ ಗರ್ಭದಲ್ಲಿ ನಮ್ಮನ್ನು ಪಿಂಡವಾಗಿರುವಾಗಲೇ ರೂಪಿಸಿ ನೋಡಿದಾತನು. ನಮ್ಮ ಆಯುಷು ಮಾನ ಒಂದು ದಿನ ಕಳೆದು ಹೋಗದಂತೆ ಈ ಲೋಕದ ಪ್ರತಿಯೊಂದು ದಿನವನ್ನು ತನ್ನ ಪುಸ್ತಕದಲ್ಲಿ ಬರೆಯಿಸಿದಾತನು. ಹೀಗೆ ಆತನ ಬಲವನ್ನು ಪ್ರಭಾವವನ್ನು ನೋಡಲು ನಾವೆಷ್ಟು ಆಶೆಯಿಂದ ಇರಬೇಕಾಗಿದೆ ಪ್ರೇರೆ. ಪ್ರತಿದಿನ ಉದಯದಲ್ಲಿ ನಮ್ಮ ಸ್ವರ ಆತನಿಗೆ ಕೇಳಿಸುವಂತೆ, ಉದಯ ಆರಾಧನೆ ಮಾಡಿ ಆತನ ಉತ್ತರವನ್ನು ಎದುರು ನೋಡುವಂತೆ ಭಕ್ತ ದಾವೀದನು ಹೇಳುತ್ತಿದ್ದಾನೆ. ನೀರು ಇಲ್ಲದ ದೇಶದಲ್ಲಿ ದಾಹಗೊಂಡಿದೆ ನನ್ನ ಪ್ರಾಣ. ಹೌದು ಪ್ರೇರೆ, ಎಲ್ಲಿ ದೇವರ ವಾಕ್ಯ ಇರುವುದಿಲ್ಲವೋ, ಎಲ್ಲಿ ದೇವರ ಚಿತ್ತ ಇರುವುದಿಲ್ಲವೋ, ಎಲ್ಲಿ ದೇವರ ಮಾರ್ಗದರ್ಶನ ಸತ್ಯ ನೀತಿ ಇರುವುದಿಲ್ಲವೋ, ಹೌದು ಪ್ರೇರೆ, ದೇವರ ವಾಕ್ಯ ಇಲ್ಲದ, ದೇವರ ಪ್ರೀತಿ ಇಲ್ಲದ ದೇಶ, ಹೃದಯ, ಜೀವಿತ, ಮನುಷ್ಯನ ಪ್ರಾಣ ದಾಹಗೊಳ್ಳುತ್ತದೆ ಪ್ರೇರೆ. ಲೋಕಾಶೆಗಳ ನಿಮಿತ್ತ ನಾನು ಕೊಡೋ ನೀರನ್ನು ಕುಡಿದವನಿಗೆ ಮತ್ತೆಂದು ದಾಹವಾಗುವುದಿಲ್ಲ ಎಂದು ಯೇಸು ಹೇಳಿದ್ದಾನೆ. ಯೇಸುವಿನ ಮಾತುಗಳೇ ಆ ಜೀವಜಲವಾಗಿಯೂ ಪ್ರೇರೆ. ಹೌದು, ಹೀಗೆ ಆತನ ಮೇಲೆ ಆಶೆಯಿಂದ ಅನೇಕ ಭಕ್ತರ ಶರೀರ ಸೋತು ಹೋಯಿತು ಪ್ರೇರೆ, ನಿತ್ರಾಣವಾಯಿತು. ಆದರೆ ಯೇಸು ತಿರುಗಿ ನೋಡುತ್ತಾನೆ, ಆ ನಿತ್ರಾಣವೆಲ್ಲ ತ್ರಾಣವಾಗುತ್ತದೆ. ಆ ಸೋತ ಶರೀರ ಹಸಿ ಹುಲ್ಲಿನಂತೆ, ಚಿಕ್ಕ ಮಗುವಿನಂತೆ ಚಿಗುರುತ್ತದೆ ಪ್ರೇರೆ. ಹೌದು, ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ, ಹೌದು ಎಂದು ಹೇಳ್ತಾನೆ ದೇವರು. ಹೀಗೆ ಉತ್ಸಾಹಿಸುವ ತುಟಿಗಳೊಂದಿಗೆ ನಮ್ಮ ಬಾಯಿ ಮಾಡಬೇಕಾಗಿದೆ ದೇವರಿಗೆ ಸ್ತೋತ್ರಗಾನ. ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಆತನ ರೆಕ್ಕೆಗಳ ನೆರಳಿನಲ್ಲಿ ಶರಣು ಕೋರಬೇಕಾಗಿದೆ ನಮ್ಮ ಪ್ರಾಣ. ಹೌದು ಪ್ರೇರೆ, ಯಾಕಂದರೆ ಆತನು ನಮ್ಮ ಪ್ರಾಣವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ತನ್ನ ಭಕ್ತನ ಶರೀರವನ್ನು ಕೊಳೆಯಲು ಬಿಡುವುದಿಲ್ಲ. ಆತನಿಗೆ ಜೀವ ಮಾರ್ಗವನ್ನು ತೋರಿಸಿ ತನ್ನ ಸನ್ನಿಧಿಯಲ್ಲಿ ಸಂತೋಷಪಡಿಸುತ್ತಾನೆ ಪ್ರೇರೆ. ಹೀಗೆ ನಮ್ಮ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು, ಯೆಹೋವ ತಂದೆಯು, ಪರಿಶುದ್ಧ ಆತ್ಮ ಸ್ವರೂಪನು. ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವನ್ನು ಪ್ರೇರೆ. ತಂದೆಯೇ, ಯೆಹೋವನೇ, ಯೇಸುವೆ, ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿ ಬರುವುದು. ಉದಯ ಆರಾಧನೆ ಮಾಡಿ ಸದುತ್ತರವನ್ನು ಎದುರು ನೋಡುತ್ತಿರುವನೆಂದು ಹೇಳ್ತಿದ್ದಾನೆ. ಹೌದು, ಉದಯದಲ್ಲಿ ನನ್ನ ಸ್ವರ, ನಿನ್ನ ಸ್ವರ ದೇವರಿಗೆ ಕೇಳಿ ಬರಬೇಕಾಗಿದೆ ಪ್ರೇರೆ. ಯಾವ ಸ್ವರ? ದೇವರಿಗೆ ಸ್ತುತಿ ಮಾಡುವ ಸ್ವರ, ಆರಾಧಿಸುವ ಸ್ವರ. ಹೌದು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಬೇಕೆಂದು ಪ್ರಾರ್ಥನೆಯ ಸ್ವರ, ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕೆನ್ನುವ ಸ್ವರ. ದೇವರೇ, ನಿನ್ನ ಚಿತ್ತವೇ ನನ್ನ ಆಹಾರ ಪಾನ ಎನ್ನುವ ಸ್ವರ. ದೇವರೇ, ನಿನ್ನ ಆತ್ಮವನ್ನು, ಪರಿಶುದ್ಧ ಆತ್ಮ ನನಗೆ ದಯಪಾಲಿಸು ಎನ್ನುವ ಸ್ವರ. ಹೀಗೆ ಯೇಸು ಕ್ರಿಸ್ತನು ಕೂಡ ಪ್ರೇರೆ ಮುಂಜಾನೆಯಲ್ಲಿ ದೇವರೊಂದಿಗೆ ಪ್ರಾರ್ಥಿಸುತ್ತಿದ್ದನು. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನೋಡುತ್ತೇವೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 35th ವರ್ಡ್. ಇಲ್ಲಿ ಓದೋದಾದರೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಯೇಸು ಕ್ರಿಸ್ತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಆದರೆ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತನು, ಅಂದರೆ ದೇವರ ವಾಕ್ಯ, ದೇವಕುಮಾರ,
ಸರ್ವಶಕ್ತನು, ಸರ್ವಾಧಿಕಾರಿ, ರಕ್ಷಕ, ಪ್ರೇರೆ ಲೋಕಕ್ಕೆ ಬೆಳಕಾದಾತನು. ಆತನನ್ನು ನಂಬುವವರು ಕತ್ತಲೆ ಇರಬಾರದೆಂದು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂದಾತನು. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಬೆಳಕಿನವರೇ ಆಗುವಿರಿ. ಕತ್ತಲು ಬರುತ್ತದೆ, ಆಗ ಮಾಡಲು ಕೆಲಸ ಇರುವುದಿಲ್ಲ ಎಂದು ಹೇಳಿದಾತನು ಪ್ರೇರೆ. ಹೌದು ಪ್ರೇರೆ, ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ಆಗ ನೀವು ಬೆಳಕಿನವರಾಗುವಿರಿ. ಹೌದು, ನನ್ನ ಹಿಂಬಾಲಿಸುವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹೌದು, ಹೀಗೆ ನಾವು ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿ ಬರುವುದು ಎನ್ನುವ ವಾಕ್ಯಭಾಗ ಅಂಶದ ಇನ್ನೊಂದು ವಾಕ್ಯಭಾಗ ನೋಡೋದಾದರೆ ಪ್ರೇರೆ, ಕೀರ್ತನೆಗಳ ಗ್ರಂಥ 88ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಸ್ಲಾಮ್ಸ್ 88 ಚಾಪ್ಟರ್ ವರ್ಸ್ 13th ವರ್ಡ್. ಇಲ್ಲಿ ಓದುವುದಾದರೆ, ನಾನಾದರೂ ಯೆಹೋವನೇ ನಿನಗೆ ಮೊರೆಯಿಡುತ್ತೇನೆ, ಉದಯದಲ್ಲಿಯೇ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ದಾವೀದನು ಹೇಳುತ್ತಿದ್ದಾನೆ ಪ್ರೇರೆ, ದುಃಖದಲ್ಲಿ ಮುಳುಗಿರುವವನ ಮೊರೆ ಎನ್ನುವ ಅಂಶದ ಪೀಠಿಕೆ ಮುಖಾಂತರ 88ನೇ ಕೀರ್ತನೆ, ನನ್ನ ಮೊರೆ ನಿನಗೆ ದೇವರೇ ಉದಯದಲ್ಲಿಯೇ, ಅಥವಾ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುತ್ತದೆ. ಉದಯದಲ್ಲಿ ಮೊರೆ ಇಡುತ್ತೇನೆ ನಾನಾದರೂ, ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರುತ್ತದೆ. ಹೌದು ಪ್ರೇರೆ, ಉದಯದಲ್ಲಿ ದುಃಖಿಸುವವರಾಗಿರ್ಬೋದು, ಸಂತೋಷಿಸುವವರಾಗಿರ್ಬೋದು, ದೇವರ ಚಿತ್ತವನ್ನು ಹುಡುಕುವವರಾಗಿರ್ಬೋದು, ದೇವರ ಸಹಾಯ, ಬಲ, ಪ್ರಭಾವ ನೋಡಲು ಬಯಸುವವರಾಗಿರ್ಬೋದು, ಆರೋಗ್ಯ ಬೇಡುವವರಾಗಿರ್ಬೋದು, ದೇವರ ಶಕ್ತಿಯನ್ನು ಪ್ರದರ್ಶಿಸಬೇಕೆಂದಿರುವವರಾಗಿರ್ಬೋದು, ದೇವರ ಸುವಾರ್ತೆ ಸಾರುವವರಾಗಿರ್ಬೋದು, ದೇವರ ವಾಕ್ಯಗಳ ಗೂಢಾರ್ಥವನ್ನು ಅರ್ಥಕೊಳ್ಳಬೇಕಾದವರಾಗಿರ್ಬೋದು. ಹೀಗೆ ದೇವರಿಗೆ ಉದಯದಲ್ಲಿ ವಿಜ್ಞಾಪನೆ ಮಾಡಬೇಕಾದ ಪ್ರೇರೆ. ವಿಜ್ಞಾಪನೆ ಅಂದರೆ ಒಂದು ಬೇಡಿಕೊಳ್ಳೋದು ಪ್ರೇರೆ. ದೇವರೇ ನಿನ್ನ ಚಿತ್ತವಾದರೆ ಮಾಡಬಲ್ಲೆ. ಒಬ್ಬ ರೋಗಿ ಬರ್ತಾನೆ ಪ್ರೇರೆ, ಕುಷ್ಠರೋಗಿ ಯೇಸುವಿನ ಬಳಿಗೆ, ಸ್ವಾಮಿ ನಿನ್ನ ಮನಸ್ಸಿದ್ದರೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಹೌದು, ವಿಜ್ಞಾಪನೆ ಇದು. ಇದು ಕೋರಿಕೆ ಅಲ್ಲ, ನೆರವೇರಿಸಲೇಬೇಕು ಎಂದ ಒಂದು ತೀರ್ಮಾನದ ಪ್ರಾರ್ಥನೆ ಅಲ್ಲ ಪ್ರೇರೆ. ವಿಜ್ಞಾಪನೆ ಅಂದರೆ ರಿಕ್ವೆಸ್ಟ್ ಅಷ್ಟೇ. ಅದು ಓಕೆ ಅನ್ಬೋದು ದೇವರು, ಅಥವಾ ಇಲ್ಲ ಅನ್ಬೋದು. ಆದರೆ ಮುಂಜಾನೆ ಪ್ರಾರ್ಥನೆಗೆ ಭಾಳ ಉತ್ತರ ಬಂದಿದ್ದು ಸನ್ನಿವೇಶ ಪ್ರೇರೆ. ಕಾರಣ, ದೇವರು ನಿದ್ರಿಸದ, ತೂಕಡಿಸದ ದೇವರು ಎಚ್ಚರಿಕೆಯಿಂದ ಪ್ರಾರ್ಥಿಸುವವರಿಗೆ ಎಡೆಬಿಡದೆ, ಬೇಸರಗೊಳ್ಳದೆ ಸತತವಾಗಿ ಪ್ರಾರ್ಥಿಸುವವರಿಗೆ ಪ್ರೇರೆ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವನ್ನು ಗುರುತಿಸುವವರಿಗೆ ದೇವರು ಸದುತ್ತರವನ್ನು ದಯಪಾಲಿಸುತ್ತಾನೆ. ಉದಯದಲ್ಲಿ ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರುವುದು. ಯೇಸು ಕ್ರಿಸ್ತನು ಕೂಡ ಪ್ರೇರೆ ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಇರುತ್ತಿದ್ದನು. ಉದಯದಲ್ಲಿ ಶಿಷ್ಯರು ಆತನು ಹುಡುಕಿಕೊಂಡು ಬೆಟ್ಟಕ್ಕೆ ಬರುತ್ತಿದ್ದರು. ಹೌದು, ಉದಯದಲ್ಲಿ ಶಿಷ್ಯರನ್ನು ಅಪೊಸ್ತಲರನ್ನಾಗಿ ನೇಮಿಸಿಕೊಂಡಿದ್ದು. ಹೌದು, ಇನ್ನು ಮೊಬ್ಬಿರುವಾಗಲೇ ಯೇಸು ಕ್ರಿಸ್ತನು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನಾವು ಉದಯ ಅನ್ನುವಾಗ ಸೂರ್ಯ ಬಂದ ನಂತರ ಅಲ್ಲ ಪ್ರೇರೆ, ಇನ್ನು ಮೊಬ್ಬಿರುವಾಗ, ಆಕಾಶ ಬೆಳಗ್ಗೆ ಆಗುವ ಮೊದಲೇ ಪ್ರೇರೆ ನೀನು ಪ್ರಾರ್ಥಿಸು. ಸೂರ್ಯೋದಯಕ್ಕೆ ಮೊದಲೇ ಬೇಡಿಕೋ, ಸ್ತುತಿಸು. ಬೆಳಗಾಗುವ ಮೊದಲೇ ಪ್ರೇರೆ. ಕಾರಣ, ದೇವರು ನಿಜವಾದ ಬೆಳಕಾಗಿದ್ದಾನೆ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 147ನೇ ವಾಕ್ಯ, ಸ್ಲಾಮ್ಸ್ 119 ವರ್ಸ್ 147th ವರ್ಡ್. ಇಲ್ಲಿ ಓದುವುದಾದರೆ, ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಇಲ್ಲಿ ದಾವೀದನು ಧರ್ಮಶಾಸ್ತ್ರದ ಮಹತ್ವ ಎನ್ನುವ ಒಂದು ಕೀರ್ತನೆ ಬರುತ್ತಿರುವಾಗ ದೇವರ ವಾಕ್ಯದ ನಿಬಂಧನೆಯ ಮಹತ್ವ ಪ್ರೇರೆ. ಭೂಮಿ ಆಕಾಶ ಅಳಿದು ಹೋಗುವವು, ಆದರೆ ಧರ್ಮಶಾಸ್ತ್ರದಲ್ಲಿರುವ ಒಂದು ಅಕ್ಷರವಾದರೂ, ಚುಕ್ಕಿಯಾದರೂ ಅಳಿದು ಹೋಗುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋಗುವ ತನಕ ನೆರವೇರ್ತವಂತ ಪ್ರೇರೆ. ಆದರೆ ಯೇಸುವಿನ ವಾಕ್ಯಗಳು ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಅಳಿದು ಹೋಗುವುದಿಲ್ಲ. ಧರ್ಮಶಾಸ್ತ್ರ ಭೂಮಿ ಆಕಾಶ ಅಳಿದು ಹೋಗುವ ತನಕ ನೆರವೇರ್ತದ. ಆದರೆ ದೇವರ ವಾಕ್ಯ ಭೂಮಿ ಆಕಾಶ ಅಳಿದು ಹೋದರೂ ಕೂಡ ನಿಲ್ಲುತ್ತದೆ. ಯಾಕಂದರೆ ದೇವರ ವಾಕ್ಯವೇ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದು. ಧರ್ಮಶಾಸ್ತ್ರಕ್ಕೆ ಯಾವುದು ಆಗದೆ ಹೋಯಿತು, ನೀತಿವಂತರನ್ನಾಗಿ ಮಾಡಲಾರದೆ ಹೋಯಿತು. ದೇವರೊಂದಿಗೆ ಸಂಬಂಧದಲ್ಲಿ
ಇರಿಸಲಾಗದೆ ಹೋಯಿತು. ಪರಿಶುದ್ಧರನ್ನಾಗಿ ಮರಣದ ಮುಳ್ಳನ್ನು ಮುರಿಯ ಅಸಾಧ್ಯವಾಯಿತು. ಆದರೆ ದೇವರ ವಾಕ್ಯವಾದಾತನು, ಧರ್ಮಶಾಸ್ತ್ರ ಕೊಟ್ಟಾತನೇ, ಧರ್ಮಶಾಸ್ತ್ರ ನೆರವೇರಿಸಿದಾತನಾಗಿ, ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ ಈ ಕಾಲದಲ್ಲಿ ಉದಯಿಸಿ ಬಂದ ಪ್ರೇರೆ ನೀತಿ ಸೂರ್ಯನಾಗಿ. ಹೌದು, ಮಕ್ಕಳು ಮಾಂಸಧಾರಗಳಾಗಿರುವುದರಿಂದ ಆತನು ಅವರಂತೆ ಆದನು. ಮಕ್ಕಳು ಜೀವಮಾನದ ಉದ್ದಕ್ಕೂ ಮರಣ ಭಯದ ನಿಮಿತ್ತ ಸೈತಾನ್ಯಗೆ ದಾಸತ್ವದಲ್ಲಿರುವುದರಿಂದ ಪಾಪ ಕಾರ್ಯಗಳ ಮುಖಾಂತರ, ಶರೀರಿಚ್ಛೆಗಳ ಮುಖಾಂತರ ಆ ಪಾಪವನ್ನು, ಆ ಶರೀರಿಚ್ಛೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಏರಿ ತನ್ನ ದೇಹದಲ್ಲಿ ಅವುಗಳಿಗೆ ದಂಡಿಸಿ ಸಮಾಧಿ ಮಾಡಿ ಅವುಗಳನ್ನು ಸಾಯಿಸಿ 3ನೇ ದಿನ ಜೀವಂತವಾಗಿ ಎದ್ದ ಪ್ರೇರೆ. ಇಂದಿಗೂ ಮೃತ್ಯುಂಜಯನಾಗಿ ಸ್ವಸ್ಥತೆಯನ್ನು ಬೀರುವ ನೀತಿ ಸೂರ್ಯನಾಗಿ ನಮ್ಮ ಮಧ್ಯೆ ಇದ್ದಾನೆ ಪ್ರಿಯ. ಆತನ ವಿಶ್ವಾಸ ಇಡುವವರಿಗೆ ನೀತಿ ಸೂರ್ಯನಾಗಿ ಹೃದಯದಲ್ಲಿ ಉದಯಿಸುತ್ತಿದ್ದಾನೆ. ಪರಿಶುದ್ಧಾತ್ಮನಾಗಿ ನೀತಿ ಸೂರ್ಯನು ದಿವ್ಯ ತೇಜನಾಗಿದ್ದಾನೆ. ಹೀಗೆ ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟಿದ್ದೇನೆ ಎಂದು ದಾವೀದ ಹೇಳುತ್ತಿದ್ದಾನೆ. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹೌದು, ದೇವರ ಅರುಣೋದಯದಲ್ಲಿ ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಎಂದು ಹೇಳಿದ ಭಕ್ತ. ಅರುಣೋದಯದಲ್ಲಿ ಎದ್ದು ನಿನಗೆ ಮೊರೆಯಿಡುತ್ತಿದ್ದೇನೆ, ನನ್ನ ವಿಜ್ಞಾಪನೆಯು ನಿನಗೆ ಕೇಳಿಸುವುದು, ನನ್ನ ಮೊರೆ ನಿನಗೆ ಕೇಳಿಸುವುದು ಎಂದು ಹೇಳಿದ ಭಕ್ತನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಎಂದು ಹೇಳ್ತಿದ್ದಾನೆ. ಹೌದು ಪ್ರೇರೆ, ನಮ್ಮ ಉದಯದಲ್ಲಿ ಎದ್ದು ದೇವರಿಗೆ ನಮ್ಮ ಸ್ವರ ಕೇಳಿಸುವುದು, ಉದಯ ಆರಾಧನೆ ಮಾಡಿ ಸದುತ್ತರ ಎದುರು ನೋಡುವುದು, ದೇವರಿಗೆ ನಮ್ಮ ಮೊರೆ ಕೇಳಿಸುವುದು, ವಿಜ್ಞಾಪನೆ ಮಾಡುವುದು ಮತ್ತು ಮೊರೆ ಇಡುವುದು ದೇವರ ವಾಕ್ಯವನ್ನು ನಿರೀಕ್ಷಿಸುವುದಕ್ಕೋಸ್ಕರ ಪ್ರೇರೆ. ಹೌದು, ದೇವರ ವಾಕ್ಯವೇ ಸತ್ಯವಾದದ್ದು ಪ್ರೇರೆ. ಇಲ್ಲದ್ದನ್ನು ಇರುವುದಾಗಿ ಕರೆಯುತ್ತದೆ, ಸತ್ತದ್ದನ್ನು ಬದುಕಿಸುವುದಾಗಿ ಕರೆಯುವಾತನು ಯೇಸು ಕ್ರಿಸ್ತ ನಿನ್ನೆ ಇದ್ದಾಗಿ ಇಂದು ನಾಳೆ ನಿರಂತರ ಏಕರೀತಿಯಾಗಿರುತ್ತಾನೆ. ಹೌದು, ನಮ್ಮ ದೇವರು ನೀತಿ ಸೂರ್ಯನಾಗಿದ್ದಾನೆ, ಗುರಾಣಿಯಾಗಿದ್ದಾನೆ ಪ್ರೇರೆ. ಮೈ ಲಾರ್ಡ್ ಇಸ್ ಮೈ ಲೈಟ್ ಆ್ಯಂಡ್ ಮೈ ಸ್ಯಾಲ್ವೇಷನ್, ಹೂಮ್ ಶಾಲ್ ಐ ಫಿಯರ್. ನನ್ನ ಪ್ರಭುವೇ ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಎಂದು ದಾವೀದನು ಕೂಡ 27ನೇ ಕೀರ್ತನೆ 1ನೇ ವಾಕ್ಯ ಭಾಗದಲ್ಲಿ ಹೇಳುತ್ತಿದ್ದಾನೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ದೇವರ ವಾಕ್ಯವನ್ನೇ ನಿರೀಕ್ಷಿಸಬೇಕಾದ ಪ್ರೇರೆ. ನಾವು ಅರುಣೋದಯದಲ್ಲಿ ಎದ್ದು ಪ್ರಾರ್ಥಿಸುವುದಾದರೆ ತನ್ನ ಚಿತ್ತಂತೆ ನಮ್ಮನ್ನು ನಡೆಸು ಎಂದು. ಕೀರ್ತನೆಗಳ ಗ್ರಂಥ 130ನೇ ಅಧ್ಯಾಯ 6ನೇ ವಾಕ್ಯ, ಸ್ಲಾಮ್ಸ್ 130 ಚಾಪ್ಟರ್ ವರ್ಸ್ 6th ವರ್ಡ್. ಇಲ್ಲಿ ಓದುವುದಾದರೆ, ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಹೌದು ಪ್ರೇರೆ, ಕಾವಲುಗಾರರು ಒಂದು ಪಟ್ಟಣಕ್ಕೆ, ಒಂದು ದೇಶಕ್ಕೆ, ಒಂದು ಮನೆಗೆ, ಹೌದು ಪ್ರೇರೆ, ಕಾವಲುಗಾರರು ಇರ್ತಾರೆ, ಬಾಡಿ ಗಾರ್ಡ್ ಅಥವಾ ವಾಚ್ಮ್ಯಾನ್. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ನನ್ನ ಅಂತರಾತ್ಮ ಕರ್ತನನ್ನು ಮುನ್ನೋಡುತ್ತದೆ. ನಮ್ಮ ಅಂತರಾತ್ಮವು ಉದಯದಲ್ಲಿ ದೇವರನ್ನು ಮುನ್ನೋಡಬೇಕಾಗಿದೆ ಪ್ರೇರೆ. ಅರುಣೋದಯದಲ್ಲಿ ಮುನ್ನೋಡಬೇಕಾಗಿದೆ, ಬೆಳಗಾಗುವುದಕ್ಕಿಂತ ಮೊದಲೇ ಮುನ್ನೋಡಬೇಕಾಗಿದೆ. ದೇವರ ವಾಕ್ಯವನ್ನು ನಿರೀಕ್ಷಿಸುವುದಕ್ಕಾಗಿ ನಮ್ಮ ಅಂತರಾತ್ಮವು ಯೇಸು ಕ್ರಿಸ್ತನನ್ನು, ತಂದೆಯ ದೇವರನ್ನು, ಸೃಷ್ಟಿಕರ್ತ, ರಕ್ಷಕನನ್ನು, ಆ ಪೋಷಕನನ್ನು, ಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಪ್ರೀತಿಯಿಂದ ಪರಿಪಾಲಿಸುವಾತನನ್ನು ಮುನ್ನೋಡಬೇಕಾಗಿದೆ. ಹೀಗೆ ಪಾಪ ಪರಿಹಾರ ಮಾಡುವಾತನನ್ನು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ ಬೆಳಿಗ್ಗೆ. ಹೌದು, ಅಂಥ ಕೃಪೆ ಪ್ರಭು ನಮಗೆ ನೀಡುತ್ತಾನೆ. ಹೀಗೆ ನನ್ನ ಪ್ರಾರ್ಥನೆ ನಿನಗೆ ಸಮರ್ಪಿಸಿ ಸದುತ್ತರ ಎದುರು ನೋಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಸದುತ್ತರ ಪ್ರೇರೆ. ನಾವು ಮೀಕ ಪ್ರವಾದಿ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ಮೀಕ ಪ್ರಾಫೆಟ್ ಚಾಪ್ಟರ್ 7 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಪೀಠಿಕೆ, ಇಸ್ರಾಯೇಲಿನ ದೀನ ಭಕ್ತಿ ದೇವರ ಕರುಣೆ. ಇಸ್ರಾಯೇಲ್ ಅಂದರೆ ದೇವರ ಜನ ಪ್ರೇರೆ. ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವರು ಎಂದರ್ಥ. ಇಸ್ರಾಯೇಲ್ ಅಂದರೆ ದೇವರ ಆದುಕೊಂಡ ಸ್ವಂತ ಜನಾಂಗ ಪ್ರೇರೆ. ಇಸ್ರಾಯೇಲಿನ ದೀನ ಭಕ್ತಿ ದೇವರು. ಆ ಇಸ್ರಾಯೇಲ್ ದೀನ ಭಕ್ತಿ ತೋರಿಸಿದಾಗ ದೇವರು ಕರುಣೆ ತೋರಿಸಿದ್ದಾನಂತ ಪ್ರೇರೆ. 7ನೇ ವಾಕ್ಯ ಮೀಕ ಪ್ರವಾದಿ ಗ್ರಂಥ 7th ವರ್ಡ್. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು ಪ್ರೇರೆ. ಇಲ್ಲಿ ಮೀಕ ಪ್ರವಾದಿ ಹೇಳ್ತಿದ್ದಾನೆ, ನಾನಂತೂ ಯೇಸು ಕ್ರಿಸ್ತನ ತಂದೆ ದೇವರಾದ ಯೆಹೋವನನ್ನು, ಪರಿಶುದ್ಧಾತ್ಮ ಸ್ವರೂಪನನ್ನು ಎದುರು ನೋಡುವೆನು, ಆ ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ಯೇಸು ಕ್ರಿಸ್ತನನ್ನು. ನನ್ನ ದೇವರು ಆ ಪರಿಶುದ್ಧಾತ್ಮನು, ಒಡೆಯನು, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದತನು ನನ್ನ ಕಡೆಗೆ ತಿರುಗುವನು, ಕಿವಿಗೊಡುವನು.
8ನೇ ವಾಕ್ಯ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಪ್ರೇರೆ, ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಎಂದು ಹೇಳಿದ ಭಕ್ತ, ನನ್ನ ಪ್ರಾರ್ಥನೆ ನಿನಗೆ ಸಮರ್ಪಿಸಿ ಸದುತ್ತರ ಎದುರು ನೋಡುತ್ತಿರುವನೆಂದು ಹೇಳಿದ ಭಕ್ತನು, ನಾನಂತೂ ದೇವರನ್ನೇ ಎದುರು ನೋಡುತ್ತಿದ್ದೇನೆ ಎಂದು ಹೇಳಬೇಕಾಗಿದೆ. ಆ ಉದಯ ಪ್ರಾರ್ಥನೆಯಲ್ಲಿ ನನ್ನ ರಕ್ಷಕನ ದೇವರೇ ನಿನ್ನನ್ನೇ ಕಾದುಕೊಳ್ಳುತ್ತಿದ್ದೇನೆ ಎಂದು ಹೇಳಬೇಕಾಗಿದೆ. ನನ್ನ ದೇವರೇ ನನ್ನ ಕಡೆಗೆ ಕಿವಿಗೊಡು ಎಂದು ಹೇಳಬೇಕಾಗಿದೆ. ಮತ್ತು ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಎದ್ದೇಳುವನು, ಕಾರಣ ದೇವರು ಎದ್ದೇಳಿಸ್ತಾನೆ. ಕತ್ತಲಲ್ಲಿ ಕೂತಿರುವ ನನಗೆ ಯೇಸು ಕ್ರಿಸ್ತನೇ, ತಂದೆ ದೇವರೇ, ಪರಿಶುದ್ಧಾತ್ಮನೇ ಬೆಳಕಾಗಿರುವನು ಎಂದು ಹೇಳಬೇಕಾಗಿದೆ. ಹೌದು ಪ್ರಿಯ, ಹೀಗೆ ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿ ಬರುವುದು ಎನ್ನುವ ಅಂಶದಲ್ಲಿ ಪ್ರೇರೆ ಒಂದು ಸನ್ನಿವೇಶ ನೋಡುವುದಾದ ಪ್ರೇರೆ, ಒಂದು ಜವಾಬ್ದಾರಿಕೆಯುಳ್ಳ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಇದ್ದರು ಪ್ರೇರೆ. ಯೇಸು ಕ್ರಿಸ್ತನಿಗೆಂದು ಸಾಕ್ಷಿಯಾದ ಜೀವಿತವನ್ನು ಆತನು ನಡೆಸುತ್ತಿದ್ದನು. ಒಂದು ದಿನ ಒಬ್ಬ ದೇವಭಕ್ತ ಆತನೊಂದಿಗೆ ಪ್ರಯಾಣ ಮಾಡುವ ಸಂದರ್ಭ ಆತನಿಗೆ ದೊರಕಿತ್ತು. ಆಗ ಆ ದೇವಭಕ್ತನು ಆ ದೇವರಿಗೆ ಸಮರ್ಪಿಸಿಕೊಂಡ ಆ ವ್ಯಕ್ತಿಯೊಂದಿಗೆ ಅವರ ಆತ್ಮಿಕ ಜೀವನದ ಬಗ್ಗೆ ವಿಚಾರಿಸಲು ತೊಡಗಿದ. ಆಗ ಆ ದೇವರ ಮನುಷ್ಯ ಮುಂಜಾನೆಯಲ್ಲಿ 3 ಗಂಟೆ ಅಥವಾ 4 ಗಂಟೆಯಲ್ಲಿ ದೇವರು ನನ್ನನ್ನು ಎಬ್ಬಿಸುತ್ತಾನೆ. ಆ ಮುಂಜಾನೆ ಸಮಯದಲ್ಲಿ ಹೆಚ್ಚು ಕಡಿಮೆ 1 ಗಂಟೆಯ ಕಾಲವಾದರೂ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದನು. ಹೌದು, 1 ಗಂಟೆಯ ಕಾಲ ಏನು ಪ್ರಾರ್ಥಿಸುವಿರಿ ಎಂದು ಈ ದೇವರ ಮನುಷ್ಯ ಇನ್ನೊಬ್ಬ ಕೇಳಿದಾಗ, ಭಾರತ ದೇಶದ ರಕ್ಷಣೆಗಾಗಿ ಪ್ರಾರ್ಥಿಸುವೆ, ನನಗೆ ಗೊತ್ತಿರುವ ದೇವ ಸೇವಕರಿಗಾಗಿ ಪ್ರಾರ್ಥಿಸುವೆ, ಸೇವಕರುಗಳಿಗಾಗಿ ಪ್ರಾರ್ಥಿಸುವೆ ಎಂದು ಉತ್ತರ. ಹೌದು ಪ್ರಿಯರೇ, ಭಾರತ ದೇಶಕ್ಕಾಗಿ ದೇವ ಸೇವಕರಿಗಾಗಿ ಪ್ರಾರ್ಥಿಸುತ್ತೇನೆ ಮತ್ತು ನಿಮಗಾಗಿಯೂ ಸಹ ಪ್ರಾರ್ಥಿಸುತ್ತೇನೆ ಎಂದು ತನ್ನನ್ನು ಕೇಳಿದ ಇನ್ನೊಬ್ಬ ಸೇವಕನಿಗೆ ಈ ದೇವರ ಭಕ್ತ ಹೇಳ್ತಿದ್ದಾನೆ. ಮತ್ತು ಕೊನೆಯದಾಗಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವೆ. ಹೀಗೆ ನಾನು ಪ್ರಾರ್ಥಿಸುವಾಗ ಮುಂಬರಲಿರುವ ಕಾರ್ಯಗಳನ್ನು ದೇವರು ನನಗೆ ಪ್ರಕಟಿಸುತ್ತಾನೆ. ನನ್ನ ಕುಟುಂಬದಲ್ಲಿ ಇನ್ನು ಮುಂದೆ ನಡೆಯುವ ಕಾರ್ಯಗಳನ್ನು ಸಹ ದೇವರು ನನಗೆ ಪ್ರಕಟಿಸುತ್ತಾನೆ ಎಂದು ಹರ್ಷದಿಂದ ಆ ದೇವರ ಮನುಷ್ಯ ಇನ್ನೊಬ್ಬ ದೇವ ಸೇವಕನಿಗೆ ಹೇಳುತ್ತಾನೆ ಪ್ರೇರೆ. ಹೀಗೆ ಪ್ರಾರ್ಥನಾ ಸಮಯ ಒಂದು ಮನೋಹರ ಸಮಯವಾಗಿದೆ. ಇದರೊಂದಿಗೆ ಬೆಳಿಗ್ಗೆ 7:30 ನಾನು ಕಚೇರಿಗೆ ಸೇರಬೇಕಾಗಿದೆ. ಮುಂಜಾನೆ ಪ್ರಾರ್ಥನೆ ಅಲ್ಲದೆ ಸಂಜೆಯ ಕೆಲಸ ಮುಗಿದ ನಂತರ ನಿತ್ಯವೂ ದೇವರ ಮಕ್ಕಳೊಂದಿಗೆ ಸೇರಿ ಪ್ರಾರ್ಥಿಸುತ್ತೇನೆ ಎಂದು ಹೀಗೆ ಅವರು ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರುವುದನ್ನು ಮತ್ತು ದೇವರಿಂದ ಉನ್ನತ ಆತ್ಮೀಯ ಸ್ಥಿತಿಯಲ್ಲಿರುವುದನ್ನು ಕಂಡು ಇನ್ನೊಬ್ಬ ಸೇವಕ ದೇವರನ್ನು ಕೊಂಡಾಡುತ್ತಾನೆ ಪ್ರೇರೆ. ಹೀಗೆ ಮುಂಜಾನೆ ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿ ಬರುವುದು, ಉದಯ ಆರಾಧನೆ ಮಾಡಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಹೌದು ಪ್ರೇರೆ, ಸದುತ್ತರವನ್ನು ಎದುರು ನೋಡಬೇಕಾಗಿದೆ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಹಬಕ್ಕೂಕ್ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. ಹಬಕ್ಕೂಕ್ ಪ್ರಾಫೆಟ್ ಚಾಪ್ಟರ್ 2 ವರ್ಸ್ 1 and 2nd ವರ್ಡ್. ಇಲ್ಲಿ ಓದುವುದಾದರೆ ದೇವರ ಉತ್ತರ, ಪೀಠಿಕೆ ಪ್ರೇರೆ, ದೇವರ ಉತ್ತರ ಹಬಕ್ಕೂಕನಿಗೆ 1ನೇ ವಾಕ್ಯ, ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯೆಹೋವನು ಅಂದರೆ ತಂದೆಯಾದ ದೇವರು ನನಗೆ ಏನು ಹೇಳುವನು? ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕು ಎಂದು ಎದುರು ನೋಡುವೆನು ಅಂದುಕೊಂಡೆನು. 2ನೇ ವಾಕ್ಯ, ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. 3ನೇ ವಾಕ್ಯ, ಆದರೆ ಪರಿಣಾಮಕ್ಕೆ ತೊರೆಪಡುತ್ತದೆ, ಮೋಸ ಮಾಡದು. ಯಾವುದು ಪ್ರೇರೆ? ದರ್ಶನ, ದೇವರು ಕೊಡುವ ದರ್ಶನ ಶೀಘ್ರವಾಗಿ ಓದುವಂಥದ್ದು, ಹಲಿಗೆಯ ಮೇಲೆ, ಹೃದಯ ಎಂಬ ಹಲಿಗೆ ಮೇಲೆ ಕೆತ್ತುವಂಥದ್ದು. ಅದು ಪ್ರೇರೆ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ನನ್ನ ಜನರು ದರ್ಶನವಿಲ್ಲದೆ ನಾಶವಾಗುತ್ತಿದ್ದಾರೆ, ನನ್ನ ಜನರು ಜ್ಞಾನವಿಲ್ಲದೆ ಜ್ಞಾನಹೀನರಾಗಿ ನಾಶವಾಗುತ್ತಿದ್ದಾರೆ. ಹೌದು ಪ್ರೇರೆ. ಒಂದು ಗುರುತನ್ನು ಕೇಳಿಕೋ ಎಂದು ಯೆಶಾಯ ಹೇಳುತ್ತಿದ್ದಾನೆ ದೇವರು. ಯೆಶಾಯ ಗ್ರಂಥ 7ನೇ ಅಧ್ಯಾಯದಲ್ಲಿ, ಅದು ಆಕಾಶದಷ್ಟು ಎತ್ತರದಲ್ಲಿರಲಿ, ಪಾತಾಳದಷ್ಟು ಆಳದಲ್ಲಿರಲಿ, ಕೇಳಿಕೋ ಎಂದು ಹೇಳಿದಾಗ ದೇವರೇ ನಾನು ಕೇಳಿಕೊಳ್ಳೋದಿಲ್ಲ ಎಂದು ಹೇಳ್ತಾನೆ. ಮನುಷ್ಯರೇ, ಇಸ್ರಾಯೇಲಿನವರೇ, ಮನುಷ್ಯರನ್ನು ಪರೀಕ್ಷಿಸಿದಂತೆ ದೇವರನ್ನು ಪರೀಕ್ಷಿಸಬೇಕೆಂದಿರ? ಇಲ್ಲ ಪ್ರಿಯ, ದೇವರೇ ದರ್ಶನವನ್ನು ಕೇಳಿಕೊಂಡು ಹೇಳುತ್ತಿದ್ದಾನೆ. ಹೌದು, ಇದಕ್ಕೆ ಸೂಚನೆಯಾಗಿ ಒಬ್ಬ ಗರ್ಭಿಣಿಯು
ಗರ್ಭ ತಳೆದು ಕನ್ನಿಕೆ ಗರ್ಭ ತಳೆದು ಗಂಡು ಮಗುವನ್ನು ಪ್ರಸವಿಸುವಳು, ಹುಟ್ಟಿಸುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಆದರೆ ಆತನು ತನ್ನ ಬಾಯ ದಂಡದಿಂದ ಲೋಕವನ್ನು ದಂಡಿಸುವೆನು. ಧರ್ಮವೇ ಆತನಿಗೆ ಆಧಾರ, ನೀತಿಯೇ ಆತನಿಗೆ ಸೊಂಟಪಟ್ಟಿ. ಆತನ ಧರ್ಮದಿಂದ ಲೋಕವನ್ನು ಆಳುತ್ತಾನೆ ಅಂತ ಹೇಳಿದನು ಪ್ರೇರೆ. ಹೀಗೆ ನಿನಗಾದ ದರ್ಶನವನ್ನು ಬರೀ ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತದೆ. ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಅದು ಮೋಸ ಮಾಡೋದು, ತಡವಾದರೂ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಅದು ಪ್ರೇರೆ ಲೋಕರಕ್ಷಕನ ಜನನ ಕುರಿತು ದೇವರು ಆದಿಯಲ್ಲಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಸಿದ್ದಾನೆ ಪ್ರೇರೆ, ಪ್ರವಾದನೆ ರೂಪವಾಗಿ ಮೋಶೆಯ ಮುಖಾಂತರ. ಸ್ತ್ರೀಯು ಗರ್ಭ ಧರಿಸಿ ಮಗನನ್ನು ಹಡೆಯುವಳು, ಅಥವಾ ಸರ್ಪನೆ ನಿನಗೂ ಈ ಸ್ತ್ರೀಗೂ ಹಗೆತನವಿರಿಸುವೆನು, ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು. ಪ್ರೇರೆ ಸ್ತ್ರೀಯ ಸಂತಾನ ಯೇಸು ಕ್ರಿಸ್ತನು. ಸ್ತ್ರೀಯಿಂದ ಪಾಪ ಬಂದಿತ್ತು ಪ್ರೇರೆ, ಅದೇ ಸ್ತ್ರೀಯಿಂದ ಪಾಪ ಹೋಯಿತು. ಆಕೆಯ ಮುಖಾಂತರ ಹುಟ್ಟಿದ ದೇವಕುಮಾರನ ಮುಖಾಂತರ. ಮೊದಲನೇ ಸ್ತ್ರೀ ಅವಿಧೇಯಳಾದಳು, ಆ ದೇವದೂತ ದುರಾತ್ಮಾಯಿ ಸರ್ಪಾದ ದೇವದೂತನಿಂದ. ಈಗ ಹೊಸ ಒಡಂಬಡಿಕೆಯಲ್ಲಿ ಗಾಬ್ರಿಯಲ್ ಎಂಬ ದೇವದೂತನ, ಪರಾಕ್ರಮ ದೇವದೂತನ ಸಂತೋಷ ವಾರ್ತೆ, ಸಮಾಧಾನ ವಾರ್ತೆ ತರುವ ದೇವದೂತನ ಸಂದೇಶಕ್ಕೆ ವಿಧೇಯಳಾದಳು ಸ್ತ್ರೀ, ಯೇಸುವಿನ ತಾಯಿ ಮರಿಯಳು. ಆ ಪಾಪ ಶಾಪ ಹೊಲ ನೆಲಕ್ಕೆ, ಮನುಷ್ಯ ದೇಹಕ್ಕೆ, ಆತ್ಮಕ್ಕೆ, ಜೀವಿತಕ್ಕೆ ಬಂದ ಶಾಪ ಪಾಪ ಯೇಸು ನಡೆಯೋದ್ರ ಮುಖಾಂತರ, ಅಥವಾ ದೇವರು ಆ ಸ್ತ್ರೀಯಲ್ಲಿ ಪಾಪ ಬಂದಿತ್ತು ಪ್ರೇರೆ, ಆ ಸ್ತ್ರೀಯ ಮುಖಾಂತರ ಬಂದ ಪಾಪವನ್ನು ಹೋಗಲಾಡಿಸಲು, ಸ್ತ್ರೀ ಕುಲಕ್ಕೆ ಧನ್ಯತೆ ತರಲು ದೇವರೇ ಮನುಷ್ಯಾಕಾರದಲ್ಲಿ ಕಾಣಿಸಿಕೊಂಡ ಮತ್ತು ಧರ್ಮಶಾಸ್ತ್ರವನ್ನು ಜಯಿಸಿದಾತನಾಗಿ ಸ್ತ್ರೀಯಲ್ಲಿ ಹುಟ್ಟಿದಾತನಾದನು ಪ್ರೇರೆ. ಮತ್ತು ಹೀಗೆ ಆ ತಾಮಸವಾದರೂ ಕೂಡ 4,000 ವರ್ಷಗಳಾದರೂ 2 ಕ್ರಿಸ್ತ ಶಕ ಈ ಯುಗದಲ್ಲಿ, ಅಥವಾ 20ನೇ ಶತಮಾನ 24ನೇ 2015 26ನೇ ವರ್ಷದಲ್ಲಿದೆಯೋ ಪ್ರೇರೆ. ಈ ಶತಮಾನದವರೆಗೂ ಆ ದರ್ಶನ ನೆರವೇರಿದೆ 2000 ವರ್ಷಗಳ ಹಿಂದೆ. ಹೌದು, ಹೀಗೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರಿತು ಪ್ರೇರೆ. ಆ ದರ್ಶನ, ಆ ವಾಗ್ದಾನ, ಆ ಭವಿಷ್ಯ ಪ್ರವಾದನೆ ಪರಿಣಾಮಕ್ಕೆ ತ್ವರೆಪಟ್ಟಿತು. ಶಿಲುಬೆಯಲ್ಲಿ ಅದರ ಪರಿಣಾಮ ತೋರಿಸಿತು. ಮೋಸ ಮಾಡಲಿಲ್ಲ. ಆತನಲ್ಲಿ ವಿಶ್ವಾಸ ಇಡುವವರು ಸೈತಾನನ ತಲೆಯನ್ನು ಜಜ್ಜಿದ್ದಾರೆ ಮತ್ತು ಮರಣದ ಮುಳ್ಳನ್ನು ಮುರಿದಿದ್ದಾರೆ. ಪಾಪ ಶಾಪದ ಶಕ್ತಿಗಳು ನಿರರ್ಥಕವಾಗಿವೆ. ಸ್ತ್ರೀಯಿಂದ ಹುಟ್ಟಿದವನು ಪರಿಶುದ್ಧನಾಗಿರಲು ಸಾಧ್ಯವೇ ಎಂದು ಯೋಬನು 14ನೇ ಅಧ್ಯಾಯದಲ್ಲಿ ಹೇಳುತ್ತಿದ್ದಾನೆ. ಸ್ತ್ರೀಯಲ್ಲಿ ಹುಟ್ಟಿದ ಯೇಸು ಪ್ರಭು ಪರಿಶುದ್ಧತೆಯನ್ನು ಉಂಟು ಮಾಡುವ ಪರಿಶುದ್ಧ ಆತ್ಮನಿಂದ ಹುಟ್ಟಿದ ಜೀವ ಕೊಡುವ ಆತ್ಮನಾಗಿ ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಸ್ವಸ್ಥತೆಯನ್ನು ಬೀರುವ ಕಿರಣಗಳುಳ್ಳವನಾಗಿ ಮೂಡಿದ್ದಾನೆ ಪ್ರೇರೆ. 200 ವರ್ಷಗಳ ಕೆಳಗೆ ಕ್ರಿಸ್ತ ಶಕ ಆಗಿ ಕ್ರಿಸ್ತ ರಕ್ಷಕನು ಯೇಸು ದೇವರು ದೇವಕುಮಾರ. ಹೀಗೆ ಪರಿಣಾಮಕ್ಕೆ ತ್ವರೆಪಟ್ಟನು, ಪರಿಣಾಮ ತೋರಿಸಿದನು ಪ್ರೇರೆ. ವಿಶ್ವವೆಲ್ಲ ಆತನ ನಾಮವನ್ನು ಘನಪಡಿಸುತ್ತಿದೆ. ಆತನೇ ನಮ್ಮ ಹೃದಯ ಸ್ಪಂದನೆಯಾಗಿದ್ದಾನೆ. ವಧುವಾಗಿ ನಮ್ಮನ್ನು ಸೇರಿಸಿಕೊಳ್ಳಲು ಬರುತ್ತಿದ್ದಾನೆ. ಹೌದು ಪ್ರೇರೆ, ಆತನು ಕಾಣಿಸುತ್ತಾನೆ ನಮ್ಮ ಜೀವನದಲ್ಲಿ ಹಚ್ಚ ಹಸಿರಾಗಿ. ಹೀಗೆ ಪರಿಣಾಮಕ್ಕೆ ತ್ವರೆಪಟ್ಟನು, ಮೋಸ ಮಾಡಲಿಲ್ಲ, ತಡವಾದರೂ ಅದು ನೆರವೇರಿತು ಪ್ರೇರೆ. ಅದು ಬಂದೇ ಬಂತು, ತಾಮಸವಾಗಲಿಲ್ಲ. ಇದೇ ರೀತಿ ಯೇಸು ಕ್ರಿಸ್ತನು ಕೂಡ ಮತ್ತೆ ತಿರುಗಿ ನೋಡುತ್ತೇನೆ ನಿಮ್ಮನೆಂದು ಹೇಳಿದ್ದಾನೆ. ತಾಮಸವಾಗುವುದಿಲ್ಲ, ತಡವಾಗುವುದಿಲ್ಲ, ಪರಿಣಾಮಕ್ಕೆ ತ್ವರೆಪಡುತ್ತದೆ, ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತದೆ. ಹೃದಯ ಎಂಬ ಅಲಿಗೆ ಮೇಲೆ ದೇವರ ವಾಕ್ಯವನ್ನು ಬಚ್ಚಿಡು ಪ್ರೇರೆ. ಪಾಪ ಮಾಡದಂತೆ ದೇವರಿಗೆ ವಿರುದ್ಧವಾಗಿ ಶೀಘ್ರವಾಗಿ ದೇವರ ವಾಕ್ಯವನ್ನು ಓದಬೇಕಾಗಿದೆ. ಉದಯದಲ್ಲಿ ಆರಾಧನೆ ಮಾಡಿ ದೇವ ಚಿತ್ತಾನುಸಾರವಾದ ಉತ್ತರ ಎದುರು ನೋಡಬೇಕಾಗಿದೆ. ಆತನ ದರ್ಶನವನ್ನು ಬಯಸಬೇಕಾಗಿದೆ. ಹೀಗೆ ಪರಾಕ್ರಮ ದೇವರು ಉದಯದಲ್ಲಿ ತನ್ನ ಕಾರ್ಯಗಳನ್ನು ಮಾಡುತ್ತಾನೆ ಪ್ರೇರೆ. ಮುಂದೆ ಆಗುವ ಕಾರ್ಯಗಳನ್ನು ನಿನಗೆ ಪ್ರಚುರಪಡಿಸ್ತಾನೆ. ನಿಮ್ಮ ಕುಟುಂಬವನ್ನು ರಕ್ಷಿಸ್ತಾನೆ. ನಿನ್ನ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಾನೆ, ಜಯ ನೀಡುತ್ತಾನೆ ಅಂತ ಮಹಿಮಾತ್ಮ ದೇವಕುಮಾರ ಯೇಸು ಕ್ರಿಸ್ತ ನಮ್ಮೆಲ್ಲರೊಂದಿಗಿರಲಿ. ಯೇಸು ನಾಮದಲ್ಲಿ ಆಮೇನ್.